ಇನ್ನು ಮುಂದುವರೆದಂತೆ ಹಿರಿಯ ಸಚಿವರಾಗಿರುವಂತಹ ಎಚ್.ಸಿ. ಮಾದೇವಪ್ಪನವರು ನಿನ್ನೆ ನಾಯಿ ವಿಚಾರವನ್ನು ಪ್ರಸ್ತಾಪಿಸಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೀಗ ಮಾಜಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಕಟ್ಟಾ ಕಾಂಗ್ರೆಸ್ಸಿಗರು ಯಾರ್ಯಾರಿದ್ದಾರಲ್ಲ ಇವ್ರು ಯಾರು ಬೀದಿ ನಾಯಿಗಳಲ್ಲ, ಯಾವತ್ತಿದ್ರೂ ಕೂಡ ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದಾರೆ. ಈಗ ಹಾಗಾದ್ರೆ ಹೊರಗಿನಿಂದ ಬಂದವರಿಗೆ ನಿಯತ್ತಿ ಇಲ್ವಾ ಅನ್ನುವಂಥ ಚರ್ಚೆ ಈಗ ಇವರ ಹೇಳಿಕೆಯ ನಂತರ ಸಿಕ್ಕಾಪಟ್ಟೆ ಬಹಳಷ್ಟು ಚರ್ಚೆಗೂ ಕೂಡ ಆಸ್ಪದವಾಗ್ತಿದೆ. ಅಂದ್ರೆ ನೋಡಿ, ನಿನ್ನೆಷ್ಟು ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಹಿರಿಯ ನಾಯಕರು ಒಂದು ಅಂತರ. ಬಟ್ ಅದಕ್ಕೂ ಮುಂಚೆ ನಾವು ಅವ್ರು ಏನ್ ಹೇಳಿಕೆ ಕೊಟ್ಟಿದ್ರು ಅದನ್ನ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಏನು ಮಾಡೋಕ್ಕಾಗಲ್ಲ. ನಾಯಿಗಳ ಸ್ವಭಾವ. ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೇಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತಾರೆ? ನಿಯತ್ತಿಗೋಸ್ಕರ ಸಾಕ್ತಾರೆ. ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವೋ, ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕೋ ಅಂಥವ್ರಿಗೆ, ಊಟ ಹಾಕುವಂಥವ್ರಿಗೆ, ಬೀದಿಗೆ ನಾಯಿಗೆ ಎತ್ಕೊಂಡು ಹೋಗಿ ಊಟ ಹಾಕ್ತಾರೆ. ಯಾಕೆ ಊಟ ಹಾಕ್ತಾರೆ ಅಂತ ಅಂದರೆ ನಮ್ಮನ್ನು ಕಾಪಾಡ್ತದೆ ಅಂತ. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ಎಸ್, ಇದು ಡಿ.ಕೆ. ಸುರೇಶ್ ಅವರು ಮಾತು. ಸರ್, ಬಹಳ ಆಶ್ಚರ್ಯ ಅನ್ಸೋದು ಸರ್. ಫಸ್ಟ್ ಅಲ್ಲಿ ಜನಪ್ರತಿನಿಧಿಗಳು, ಹಿರಿಯ ಶಾಸಕರು, ಅನುಭವಿ ಅಂತ, ಆದ್ರೆ ಅಂಥವ್ರ ಬಾಯಲ್ಲಿ ನಾಯಿ ಅನ್ನೋದು ಶ್ರೇಷ್ಠ. ಆದ್ರೆ ನಾಯಿ ನರಿ ಅಂತ ರಾಜಕೀಯ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಶೋಭೆ ಅನ್ಸುತ್ತೆ ಅವ್ರಿಗಾದ್ರು ಇದೆಲ್ಲ? ಈಗ ಒಂದು ಆ ರೀತಿ ಪದ ಬಳಕೆ ಮಾಡುವಂಥದ್ದು, ನಾಯಿ ನಿಯತ್ತಿದೆ ಅಂತ ಹೇಳ್ಬಿಟ್ಟು ನಾವು ದೇವ್ರನ್ನ ದೇವರಾಗೆ ನೋಡ್ತೀವಿ, ನಾಯಿನ ನಾಯಿಯಾಗೆ ನೋಡ್ತೀವಿ, ಮನುಷ್ಯರನ್ನ ಮನುಷ್ಯರಾಗೆ ನೋಡ್ತೀವಿ. ಆಯಾ ಗೌರವ ಇದ್ದೇ ಇರುತ್ತೆ. ಆದರೆ ಒಂದು ಸಣ್ಣ ವ್ಯತ್ಯಾಸಗಳನ್ನ ಕಾಣಿಸ್ತಾ ಬರ್ತೀವಿ. ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ ಅನ್ನಂಗೆ ಒಂದು ಸಣ್ಣ ವ್ಯತ್ಯಾಸಗಳನ್ನ ಕಾಣಿಸ್ತಾ ಬರ್ತೀವಿ. ಇವರು ಹೇಳೋ ಪ್ರಕಾರ ಈ ನಾಯಿಗಳ ವಿಚಾರ ಏನಿದೆಯಲ್ಲ, ಇದು ಶುರುವಾಗಿದೆ ತಪ್ಪು. ಹೌದು, ಶುರುವಾಗಿದೆ ತಪ್ಪು. ಆ ನಾಯಿಗಳ ವಿಚಾರ ಇಲ್ಲಿ ರಾಜಕಾರಣಕ್ಕೆ ಬರಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆ ಇವರ ಜಗಳವನ್ನು ಅವರು ಅಲ್ಲಿ ಹೋಲಿಸಿದ್ದಾರೆ ಅಂತ. ಹೌದು, ಜನ ಆ ರೀತಿ ನೋಡ್ತಾ ಇದ್ರು ಕೂಡ ನೀವು ನಾಚಿಕೆಗಿಟ್ಟು ಜಗಳ ಮಾಡ್ಕೊಂಡಿದ್ರು ಕೂಡ ಮನುಷ್ಯರಾಗೆ ನೋಡಲಿ ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ ಇತ್ತು. ಆದರೆ ನೀವುಗಳೇ ಅದನ್ನು ನಾಯಿಗೊಳಿಸ್ಕೊಂಡು ಜಗಳ ಮಾಡ್ಕೊಂಡಿದ್ದೇನಿದೆ, ಇದು ನಿಮ್ಮನ್ನು ನೀವು ಆ ಮಟ್ಟಕ್ಕೆ ತೊಗೊಂಡೋಗಿರುವಂಥದ್ದು. ನಿಮ್ಮನ್ನೇ ನೀವು ಆ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ರಿ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾಯಿಗೆ ನಿಯತ್ತಿದೆ, ನಾಯಿಗೆ ನಿಯತ್ತಿದೆ, ನಾಯಿಗೆ ನಿಯತ್ತಿದೆ ಅಂತೇಳಿ. ನಿಮ್ಮ ನಿಷ್ಠೆ ಹೈಕಮಾಂಡನ್ನವರಿಗೆ ಗೊತ್ತಾದರೆ ನಿಮ್ಮ ಪಟ್ಟ ಭದ್ರ ಆಗುತ್ತೆ. ಹೌದು, ನಿಮಗೆ ಒಂದು ಅವಕಾಶ ಸಿಗುತ್ತೆ, ಸಂತೋಷ ಸಿಗಲಿ. ನೀವು ಅವರೇನೋ ಹೇಳಿದ್ದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡಬೇಕು ಅಂತಲೇ ಹೋಗಿ ಅವರ ಮನಸ್ಸನ್ನು ಇನ್ನೊಂದು ಮಟ್ಟಕ್ಕೆ ಕೆರಳಿಸುವಂಥ ಪ್ರಯತ್ನವೂ ಮಾಡಬಾರ್ದು. ಈ ವಯಸ್ಸಾದ ರಾಜಕಾರಣಿಗಳಲ್ಲಿ ವಯೋಸಹಜವಾಗಿ ಎಲ್ಲೋ ಒಂದು ಕಡೆ ಮರು ಮತ್ತು ನಾಲಿಗೆ ಹಿಡಿತ ತಪ್ತಾ ಇರುವಂಥದ್ದು ನಾವು ಸಹಜವಾಗಿ ಕಾಣ್ತಾ ಇದ್ದೀವಿ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದನ್ನು ಕಾಣ್ತಾ ಇದ್ದೀವಿ. ನಿನ್ನೆ ಅದನ್ನು ನಾವು ಮಾದೇವಪ್ಪ ಅವ್ರ ಬಾಯಲ್ಲೂ ನೋಡಿದ್ವಿ. ಈ ನಾಯಿಗಳಿಗೆ ಈ ರಾಜಕಾರಣಕ್ಕೂ ಇದು ವಿಚಾರಕ್ಕೂ ಸಂಬಂಧನೇ ಇಲ್ಲ, ಸಂಬಂಧಕ್ಕೆ ಇಲ್ಲ. ಇವ್ರು ಇವತ್ತು ಹೇಳ್ತಿರೋ ಪ್ರಕಾರ ಅದನ್ನು ಸಂಬಂಧಿಸಿ ಮಾತಾಡಿದ್ದು ಕೂಡ ಇದು ತಪ್ಪೆ. ಗುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೀವು ಯಾಕೆ ನಾಯಿಗೆ ಹೋಲಿಸ್ಕೊಂಡ್ರಿ? ನೀವು ಯಾಕೆ ನಿಯತ್ತಿನ ಪರವಾಗಿ ಮಾತಾಡ್ತಾ ಇದ್ರಿ? ನಿಮ್ಮ ನಿಯತ್ತಿರೋದು ಜನಕ್ಕೆ ಗೊತ್ತಿದೆ. ಹೌದು, ಜನ ಗೆಲ್ಸಿದ್ದಾರೆ. ಈಗಾಗಲೇ ನಿಮಗೆ ಅಷ್ಟೇ ಸಾಕಷ್ಟು ಅವಕಾಶಗಳ ಕೈ ಚೆಲ್ಲುತ್ತಾ ಬಂದ್ರೂ ಕೂಡ ನೀವು ಪಕ್ಷ ನಿಷ್ಠೆಯನ್ನು ಮರ್ತಿಲ್ಲ. ಹೌದು, ಅದನ್ನೇನು ಹೇಳಿ ನೀವು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವಿಬ್ಬರು ಅಣ್ಣ ತಮ್ಮನ ವಿಚಾರದಲ್ಲಿ ಕಾಂಗ್ರೆಸ್ಸಿಗೆ ನಿಮ್ಮ ವಿಚಾರ ಗೊತ್ತಿರುವಂಥದ್ದೇ. ಅದೇ ಸ್ಪಷ್ಟತೆಯಿಂದೆ ಇವತ್ತು ಎಷ್ಟೇ ಇವರು ಒದ್ದಾಟ ನಡೆಸಿದ್ರು ಕೂಡ ಅವಕಾಶಗಳನ್ನ ಕೈ ಚೆಲ್ತಾನೆ ಬರ್ತಾ ಇರೋದಿದೆ. ಇದೇ ಪ್ಲೇಸಲ್ಲಿ ಬೇರೆ ಇನ್ನೊಬ್ಬ ನಾಯಕ ಇದ್ಬಿಟ್ಟು ಹೌದು ಅವಕಾಶವಾದಿಯಾಗಿದ್ದರೆ, ಒಂದಷ್ಟು ಜನ ಶಾಸಕರನ್ನು ಹೊತ್ಕೊಂಡು ಆಚೆ ಹೊರಟು ಬಿಟ್ಟಿದ್ರೆ ಇವತ್ತು ಬಿಜೆಪಿಯಲ್ಲೂ ಕೂಡ ನಾಯಕತ್ವದ ಕೊರತೆ ಇದೆ, ಎದ್ದು ಕಾಣ್ತಿದೆ. ಹೌದು, ಪ್ರಬಲ ನಾಯಕ ಆ ಕಡೆ ಹೋಗಿ ಏನಾದರೂ ನಿಂತ್ಕೊಂಡ್ರೆ ಇವತ್ತು ತಮಿಳ್ನಾಡಲ್ಲಿ ಅಣ್ಣಾಮಲೈಯನ್ನೇ ಬದಿಗೊರಿಸಿ ರಾಜಕೀಯಕ್ಕಾಗಿ ಬಿಜೆಪಿಗರು ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ. ಒಂದಿಷ್ಟು ಕ್ರಾಂತಿ ಆಯಿತು. ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋತಾರೆ ಅವರು. ಬಿಜೆಪಿ ಕೇಂದ್ರದವ್ರು ಏನಿದ್ದಾರೆ ಈ ಪ್ರಸ್ತುತಕ್ಕೆ ಬದುಕೋದ್ರಲ್ಲಿ ಅವ್ರಿಗೆ ಹೇಳಿ ಮಾಡಿಸಿದವರು ನಿಸ್ಸೀಮ್ರವರು. ಹೌದು, ಪ್ರಸ್ತುತಕ್ಕೆ ಬದುಕ್ಬಿಡ್ತಾರೆ ಅವರು. ಓಕೆ, ಇವತ್ತು ಡಿ.ಕೆ. ಶಿವಕುಮಾರ್ ಒಂದು 50 ಜನ 60 ಜನ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಬರಲಿ ನಾಳೆ ಬೆಳಿಗ್ಗೆ ಅಂತ ಅಂದ್ಬಿಡ್ತಾರೆ ಅವರು. ಅವರಿಗೆ ನಾಯಕತ್ವ ಕೊಟ್ಬಿಡ್ತಾರೆ ಅನ್ನೋ ಒಂದು ನಿಟ್ಟಲ್ಲಿ ಕೆಲಸಗಳಾಗ್ತವೆ ಒಂದೊಂದ್ಸರಿ. ಆದ್ರೆ ಆ ಕೆಲಸಕ್ಕೆ ಇವತ್ತಿಗೂ ಕೈ ಹಾಕಿಲ್ಲ ಅವರು. ಇವರಿಬ್ಬರು ಅಣ್ಣ ತಮ್ಮನ ವಿಚಾರದಲ್ಲಿ ಕಾಂಗ್ರೆಸ್ಸಿಗರಿಗೆ ಅದೇ ಒಂದು ಪ್ರಬಲ ನಂಬಿಕೆ ಅನ್ನೋದು ಯಾವ ಕಾರಣಕ್ಕೂ ಬಿಟ್ಟೋಗೋದಿಲ್ಲ, ಯಾವ ಕಾರಣಕ್ಕೂ ಬಿಟ್ಟೋಗೋದಿಲ್ಲ ಅಂತ ಬಿಟ್ಟು. ಹಂಗೇನೆ ಆಪೋಸಿಟ್ ಅಲ್ಲಿ ಇಲ್ಲ ನಂಬಿಕೆ. ಹೌದು,
ಅವ್ರನ್ನ ಇಳಿಸ್ಬಿಟ್ರೆ ಎಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ, ಅಲ್ಲಿರುವಂಥವ್ರು ಯಾರಾದರೂ ಅಲ್ಲಾಡ್ಬಿಡ್ತಾರೇನೋ, ಒಂದಷ್ಟು ಜನ ಇವತ್ತೇನು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಹಾಗೆ ಪ್ರವಾಸದಿಂದ ಮುಗಿಸ್ಕೊಂಡು BJP ಸೇರಿಬಿಟ್ರೆ ಅಂಥದ್ದೊಂದು ಆತಂಕ ಕೂಡ ಇದೆ ಒಳಗೆ. ಕಾಂಗ್ರೆಸ್ಸಲ್ಲಿ ಇರುವಂಥ ಆತಂಕ ಇದೇನೆ. ಹೌದು, ಯಾವ ನಿಷ್ಠೆಯನ್ನ ಎಲ್ಲಿ ಏನು ಮಾತಾಡ್ತಾ ಇದ್ದಾರಲ್ಲ, ಈ ನಿಷ್ಠೆ ಇನ್ನೊಂದು ವಿಭಾಗದಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ, ಹೇಳಕ್ಕಾಗೋದಿಲ್ಲ ಅಂತ. ಅವ್ರು ಬಂದಿರೋರೆಲ್ಲ ಆಸೆ ಬುರುಕರು. ಏನಾದ್ರೂ ಒಳ ರಾಜಕೀಯದಲ್ಲಿ ಒಂದಷ್ಟು ಮೆತ್ಕೊಂಡ್ಬಿಟ್ಟು ಸೈಡ್ಗೆ ಹೋಗ್ಬಿಟ್ರೆ, ಪ್ರವಾಸ ಮುಗಿಸ್ಕೊಂಡು ಸೀದಾ BJP ಬಾಗಿಲ ಹತ್ರ ಹೋಗ್ಬಿಟ್ರೆ, ಕದ ತಟ್ಕೊಂಡು ಸೀದಾ ಒಳಗಡೆ ಕರ್ಕೊಳ್ಳೋಕೆ ಅಲ್ಲೂ ರೆಡಿ ಇದ್ದಾರೇನೋ. ಈ ಭಯ ಇರೋದ್ರಿಂದ ಇವತ್ತು ನಾವು ನಿಯತ್ತಲ್ಲಿದ್ದೀವಿ, ನಾಯಿಯಷ್ಟೇ ನಿಯತ್ತಾಗಿದ್ದೀವಿ ನಾವು ಅನ್ನುವಂಥದ್ದನ್ನು ಇವರು ಸ್ಪಷ್ಟಪಡಿಸ್ತಾ ಹೋಗಿ. ಮತ್ತು ಇನ್ನೊಂದೇನಂತಂದ್ರೆ ಅವರ ಕ್ರಿಯೆಗೆ ಇವರು ಪ್ರತಿಕ್ರಿಯೆ ಕೊಡಲೇಬಾರ್ದಾಗಿತ್ತು. ಎಕ್ಸಾಕ್ಟ್ಲಿ, ಕೊಡಲೇಬಾರ್ದಾಗಿತ್ತು. ನೀವಾಗೇ ನೀವು ತೋರಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬಾರ್ದಾಗಿತ್ತು. ಅವ್ರು ಯಾರಿಗೆ ಹೇಳಿದ್ರೆ ಬಿಟ್ಬಿಟ್ರಿ ಅನ್ನೋ ಥರದ್ದು ಏನಿದ್ರೆ ರಾಜಕೀಯ ಪ್ರಬುದ್ಧತೆ ಮೆರಿಬೋದಾಗಿತ್ತು. ಬಟ್ ಇವ್ರಿಗೂ ಎಲ್ಲ ಒಂದು ಕಡೆ ನಮ್ಮ ಮಾಧ್ಯಮದವ್ರು ಕೆರಳಿಸೋ ಪ್ರಯತ್ನ ಮಾಡ್ತಾರೆ. ಅವ್ರು ಕೆರಳು ನಿಂತು ಬಿಡ್ತಾರೆ, ಒಂದಷ್ಟು ಮಾತಾಡ್ತಾರೆ, ಹೋಗ್ತಾರೆ.